ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹರ ಬದಲಾಯಿಸ್ಕೊಳ್ಳಿ. ರಿಂಗ್ ಬದಲಾಯಿಸ್ಕೊಳ್ಳಿ. ಈ ಖುಷಿ ಸಂದರ್ಭದಲ್ಲಿ ಯಾರಾದರೂ ಒಂದು ಹಾಡು ಆಡ್ಬೋದಾ? ಲಲಿತಾ, ನೀನು ಹಾಡು. ಅಯ್ಯೋ, ಏನ್ರಿ ನನಗೆ ಹಾಡಕ್ಕೆ ಹೇಳ್ತಿದ್ದೀರಾ? ನಾನು ಹಾಡಕ್ಕೆ ಶುರು ಮಾಡಿದ್ರೆ ಆಮೇಲೆ ಇಲ್ಲಿರೋರೆಲ್ಲ ಓಡೋಟೋಗ್ತಾರಷ್ಟೇ. ಅತ್ತೆ, ಚಂದನ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರ ಕೈಲಿ ಹಾಡ್ಸ್ಬೋದಲ್ವಾ? ಹೌದಲ್ವಾ? ಒಳ್ಳೆ ಐಡಿಯಾ. ಚಂದನ, ಅಮ್ಮ ಚಂದನ, ಅಮ್ಮ ಚಂದನ. ಚಂದನ, ಚಂದನ, ನಮ್ಮೆಲ್ಲರೂ ಖುಷಿಗಾಗಿ ಒಂದು ಹಾಡು ಹೇಳಮ್ಮ. ನೀನು ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಎಲ್ಲರೂ ಹೇಳ್ತಾರೆ, ಕೇಳಿ ಸಂತೋಷ ಪಡ್ತೀವಿ. ಸರ್, ಅದೆಲ್ಲ ಗೊತ್ತಿಲ್ಲ, ನೀನು ಹಾಡಲೇಬೇಕು. ಹಾಡು. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದನವು ನಿನ್ನದು. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನಿನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ಇರಿ ಇರಿ ಇರಿ, ನೀವು ಹಿರಿಯರ ಹತ್ರ ಒಂದು ಆಶೀರ್ವಾದ ತಗೊಂಡು ಆಮೇಲೆ ಹೊರಡಿ.
ಏನಂದ್ರೆ ಹೆಸರು ನಿಮ್ಮದು? ಶ್ರೀನಿವಾಸ್ ಅಂತ ಸರ್. ನೋಡ್ರಿ ಶ್ರೀನಿವಾಸ್, ನಮ್ಮದು ಕ್ಯಾಟ್ರಿಂಗ್ ಸರ್ವಿಸು. ಅಡುಗೆ ಕೆಲಸ ಬರುತ್ತೇನ್ರಿ? ಸರ್ ಅಡುಗೆ ಕೆಲಸ ಬರಲ್ಲ, ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ಬೇರೆ ಡ್ರೈವಿಂಗ್ ಕೆಲಸ ಬರುತ್ತಾ? ಡ್ರೈವಿಂಗ್ ಬರುತ್ತೆ ಸರ್. ಓ, ಹಾಗಿದ್ರೆ ಓಕೆ. ಆದರೆ ಬರೀ ಡ್ರೈವಿಂಗ್ ಕೆಲಸ ಒಂದೇ ಅಲ್ಲ, ನಾವು ಹೇಳಿದ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಂದರೆ ಅಡುಗೆಗಳನ್ನ ತೊಗೊಂಡೋಗ್ಬೇಕಾಗತ್ತೆ, ಅಲ್ಲಿ ಇಳಿಸ್ಬೇಕಾಗತ್ತೆ, ಸಮಯ ಸಂದರ್ಭ ಬಿತ್ತು ಅಂತಂದರೆ ನೀವೇ ಬಡಿಸ್ಲೂಬೇಕಾಗತ್ತೆ. ಇದೆಲ್ಲ ಮಾಡ್ತೀನಿ ಅಂತಲೇ ನೋಡಿ ಕೆಲಸ ಕೊಡ್ತೀನಿ. ಖಂಡಿತ ಮಾಡ್ತೀನಿ ಸರ್. ನನಗೆ ಯಾವ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅಂತ ಆಸೆ ಸರ್. ಚೆನ್ನಾಗಿ ಮಾತಾಡ್ತೀರಿ ಶ್ರೀನಿವಾಸ್. ತಗೊಳ್ಳಿ, ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಸರ್ ಸರ್ ದುಡ್ಡು ಬೇಡ ಸರ್, ಮೊದಲು ಕೆಲಸ ಮಾಡಿ ಆಮೇಲೆ. ಆಯ್ತು, ನಮಗೆ ಎಲ್ಲಾರ್ದು ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ನೀವು ಕೆಲಸ ಕೇಳ್ಕೊಂಡ್ ಬಂದಿರೋದ್ರಲ್ಲೇ ನನ್ಗೆ ಅರ್ಥ ಆಗುತ್ತೆ ಸರ್. ಕೆಲಸ ಮಾಡಿ ದುಡ್ಡು ತಗೊಳ್ತೀನಿ ಸರ್. ಇಟ್ಕೊಳ್ಳಿ. ನಾಳೆಯಿಂದ ಕೆಲ್ಸಕ್ಕೆ ಬರಬೇಕು, ನೀಟಾಗಿ ಬರಬೇಕು, ಆಯ್ತಾ? ಖಂಡಿತ ಬರ್ತೀನಿ ಸರ್. ಮಿಸ್ ಮಾಡದೆ ಬಂದ್ಬಿಡಿ. ಬರ್ತೀನಿ ಸರ್. ರಾಜು, ಲಕ್ಷ್ಮೀ